ಎಲ್ಲರೂ ಕೂಡ ಎಲ್ಲರೂ ಓಕೆ ಸರ್ ಸರ್ ಅಂದರೆ ಇನ್ನು 2 ತಿಂಗಳು ಅಂದಾಜು 2 ತಿಂಗಳು 2 ದಿವಸ ಇದೆ. ಇನ್ನು ಟೈಮ್ ಕಾಲಾವಕಾಶ ಇದೆ. ಕೆಲವರು ಅಂದರು ಇನ್ನು 2 ತಿಂಗಳಿದೆ, ಇಷ್ಟು ಮುಂಚಿತವಾಗಿ ಅಂತಂದರು. ಇಲ್ಲ, ಅದು ನಾವು ಪೂರ್ವ ಸಿದ್ಧತೆ ಮಾಡ್ಕೋಬೇಕಪ್ಪ ಅಂತಂದರೆ ಅದಕ್ಕೆ ಸಮಯಾವಕಾಶ ಬೇಕಾಗುತ್ತೆ. ಅದಕ್ಕೋಸ್ಕರ ಅದನ್ನು ಮಾಡಬೇಕು ಅಂತಂದೇಳಿ ಇವತ್ತು ಕರೆದಿದ್ವಿ. ಈಗಾಗಲೇ ವಿಷಯಗಳನ್ನು ಎಲ್ಲ ಸಂಕ್ಷಿಪ್ತವಾಗಿ ನಮ್ಮ ಕಾರ್ಯದರ್ಶಿಗಳು ಮತ್ತು ಚಿದಾನಂದ ಮೂರ್ತಿಯವರು ವಿಷಯಗಳನ್ನು ಮಂಡಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಾಯಿ ಸೇವಾ ಮಂಡಳಿಯ ಸದಸ್ಯರಾಗಿರ್ತಕ್ಕಂಥ ಮೃತ್ಯುಂಜಯ ಅವರು ಸವಿಸ್ತರವಾಗಿ ಹೇಳಿದರು. ಅದರ ಜೊತೆಗೆ ಇವತ್ತು ಏನು ಕಳೆದ ವರ್ಷ ನಮ್ಮ ಒಟ್ಟಾರೆ ದೇಣಿಗೆ ಸಂಗ್ರಹ ಎಷ್ಟಾಗಿದೆ, ಯಾರ್ಯಾರು ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಎಷ್ಟು ಖರ್ಚಾಗಿದೆ, ಎಷ್ಟು ಉಳಿದಿದೆ, ಪ್ರತಿಯೊಂದು ಒಂದೊಂದು ರೂಪಾಯಿನೂ ಸಮೇತ ಇದರಲ್ಲಿ ಲೆಕ್ಕ ಮುದ್ರಣ ಮಾಡಿಸಿದ್ವಿ ಪ್ರತಿ ವರ್ಷದಲ್ಲಿ. ಈ ಸರಿ ಭಾಳ ಸುಮಾರು 4-5 ಕಡೆ ಕೆಲವು ಸಣ್ಣ ತಪ್ಪುಗಳು ಇದ್ದಂಗೆ ಮಾಡಿದ್ದೀವಿ. ಅದರಲ್ಲಿ ಯಾವುದಾದ್ರು ಪ್ರಿಂಟಿಂಗ್ನಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿರ್ಬೋದು. ಆದರೆ ಆದಷ್ಟು ಇದು 5 ಜನ ಚೆಕ್ ಮಾಡಿ ಸರಿ ಮಾಡಿಸಿದ್ರು. ಒಟ್ಟಾರೆ ನಾವು ಕಳೆದ ಬಾರಿ ಎಲ್ಲ ನಮಗೆ ದವಸ ಧಾನ್ಯಗಳು ಮತ್ತು ಹಣ ಮತ್ತು ಇತರೆ ಎಲ್ಲ ಸೇರಿ ನಾವು ನಿರೀಕ್ಷೆಗೆ ಮೀರಿ ಸಂಗ್ರಹ ಆಯಿತು. ಸುಮಾರು 42 ಲಕ್ಷ ರೂಪಾಯಿ ಅಂದಾಜು ಸಂಗ್ರಹ ಆಯಿತು. ಅದರಲ್ಲಿ ಸುಮಾರು 10 ಲಕ್ಷ ರೂಪಾಯಿಯಷ್ಟು ದವಸ ಧಾನ್ಯ ಮತ್ತು ಒಂದು ಹಣಕಾಸು ಉಳಿದಿತ್ತು. ಅದರಿಂದ ಸುಮಾರು 600ಕ್ಕೂ ಹೆಚ್ಚು ಪ್ಯಾಕೆಟು ಅಕ್ಕಿ ಬಂದಿತ್ತು, ಬೇಳೆ ಬಂದಿತ್ತು. ಇವತ್ತಿಗೂ ಸಹ ಇನ್ನೂ 2 ತಿಂಗಳು ಗುರುಪೂರ್ಣಿಮೆ ಇದೆ. ಸಾಯಿ ಭಕ್ತರ ಮತ್ತು ನಮ್ಮೆಲ್ಲರ ಸಹಕಾರದಿಂದ ನಮ್ಮಲ್ಲಿ ಇನ್ನೂ ಇವತ್ತಿಗೆ 293 ಪ್ಯಾಕೆಟ್ ಅಕ್ಕಿ ಇನ್ನಷ್ಟು ಆಗಿದೆ. ಅದಕ್ಕೆ ಎಲ್ಲರೂ ಸಂತೋಷ ಪಡಬೇಕು. ಯಾಕೆಂದರೆ ವರ್ಷ ಎಲ್ಲ ನಾವು ಪ್ರತಿ ಗುರುವಾರ ಎಲ್ಲ ಪ್ರಸಾದ ಮಾಡಿ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಎಲ್ಲ ಮಾಡಿ ಆಮೇಲೆ ಪ್ರತಿ ವಾರ 4 ಪ್ಯಾಕೆಟು 3 ಪ್ಯಾಕೆಟು ಕನಿಷ್ಠ ತಿಂಗಳಲ್ಲಿ